ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ 6ನೇ ತರಗತಿಯ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲಿ ತಾವುಗಳು ಕೂಡ ನೋಡಿರ್ತೀರಿ. ಮೊರಾರ್ಜಿ ವಸತಿ ಶಾಲೆಗಳ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟಗೊಂಡಿರುತ್ತದೆ. ಕರ್ನಾಟಕ ರಾಜ್ಯದಲ್ಲಿರುವಂಥ ಒಟ್ಟು 847ಕ್ಕೂ ಹೆಚ್ಚು ಏನು ಮೊರಾರ್ಜಿ ವಿವಿಧ ಶಾಲೆಗಳಿವೆ, ಆ ಶಾಲೆಗಳ ಸೆಕೆಂಡ್ ಲಿಸ್ಟು ರಿಲೀಸ್ ಆಗಿರುತ್ತೆ. ಅಲ್ಲಿ ರಿಲೀಸ್ ಆದಂತಹ ಒಂದು ಲಿಸ್ಟಲ್ಲಿರುವ ವಿದ್ಯಾರ್ಥಿಗಳು ತಕ್ಷಣವೇ ಅಡ್ಮಿಷನ್ ಮಾಡಿಸಬೇಕಾಗುತ್ತದೆ. ಯಾಕಂದರೆ ಇಲ್ಲಿ ಬಹಳಷ್ಟು ಸಮಯ ಇರುವುದಿಲ್ಲ. 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಮತ್ತೆ ಬಿಡುಗಡೆ ಆಗುವಂತಹ ಚಾನ್ಸಸ್ ಇರುತ್ತದೆ ಒಂದು ವೇಳೆ ತಾವುಗಳು ಅಡ್ಮಿಷನ್ ಮಾಡದೆ ಹೋದರೆ. ಮತ್ತು ಇಲ್ಲಿ ಇನ್ನೂ ಸಾಕಷ್ಟು ಸೀಟುಗಳು ಲಭ್ಯ ಇರುತ್ತವೆ. ಇಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಬಿಟ್ಟಿರುವಂಥ ಲಿಸ್ಟು ಸ್ವಲ್ಪ ಕಡಿಮೆ ಇರಬಹುದು ಕೂಡ. ಆದರೆ ಇಲ್ಲಿ 3ನೇ ಸುತ್ತಿನಲ್ಲಿ ಅವರು ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು 3ನೇ ಲಿಸ್ಟು ಯಾವ ರೀತಿ ಬಿಡ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಯಾಕಂದರೆ ಕಳೆದ ಬಾರಿ 3ನೇ ಸುತ್ತಿನ ಸೀಟು ಹಂಚಿಕೆಯನ್ನು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಬಿಡುಗಡೆ ಮಾಡಿದರು. ಅಂದರೆ ಇಲ್ಲಿ ನಾನು ಬಹಳಷ್ಟು ವಿಡಿಯೋಗಳ ಮೂಲಕ ಈ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದೇನೆ. 3ನೇ ಸುತ್ತಿನ ಸೀಟು ಹಂಚಿಕೆ ಯಾಕೆ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ರಿಲೀಸ್ ಮಾಡಿದ್ರು ಅಂತ ತಮಗೆ ತಿಳಿಸ್ಕೊಡೋದಾದರೆ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಟ್ಟು ನಾನು ಆಗಲೇ ಹೇಳಿದಾಗ 847ಕ್ಕೂ ಹೆಚ್ಚು ವಸತಿ ಶಾಲೆಗಳಿವೆ. ಆ ಶಾಲೆಗಳಲ್ಲಿ 50% ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇಲ್ಲದೆ ಡೈರೆಕ್ಟಾಗಿ ಅವರ ಅಡ್ಮಿಷನ್ ಮಾಡ್ಕೊಳ್ಬೇಕು ಅಂತ ನಿಯಮ ಇರುತ್ತದೆ. ಅದು ಅಷ್ಟೇ ಅಲ್ಲ, ಇಲ್ಲಿ ಫಸ್ಟ್ ರೌಂಡಲ್ಲಿ ಕೂಡ ಕೆಲವೊಂದಿಷ್ಟು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಸೀಟುಗಳು ಲಭ್ಯವಿದ್ದವು. ಅದೇ ರೀತಿಯಾಗಿ ಈಗ ಸೆಕೆಂಡ್ ರೌಂಡಲ್ಲಿ ವಿಶೇಷ ವರ್ಗದ ಕೆಲವೊಂದಿಷ್ಟು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ 50% ಸೀಟುಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ. ಇನ್ನು 3ನೇ ಸುತ್ತಿನಲ್ಲಿ ಸಂಪೂರ್ಣವಾಗಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಆ ಸೀಟುಗಳನ್ನು ಮೀಸಲಿಡ್ತಾರಾ, ಅಥವಾ ಇಲ್ಲಿ ಒಂದು ವೇಳೆ ಆ ಸೀಟುಗಳಲ್ಲಿ ಒಂದು ಅರ್ಧ ಸೀಟುಗಳನ್ನು ವಿಶೇಷ ವರ್ಗದವರಿಗೆ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳಿಗೆ ನೀಡಿ ಇನ್ನುಳಿದ ಸೀಟುಗಳನ್ನು ನೇರವಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕೃತವಾದಂತಹ ಜಾಲತಾಣದ ಮೂಲಕ ಅಪ್ಲಿಕೇಶನ್ ಕರೀತಾರಾ ಅಂತ ನೋಡಬೇಕಾಗಿದೆ. ಯಾಕಂದರೆ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಎಕ್ಸಾಮ್ ಬರೋದಿಲ್ಲ, ಅವ್ರಿಗೂ ಕೂಡ ಅವಕಾಶ ನೀಡಬಹುದು ಎನ್ನುವಂತಹ ಒಂದು ಚಾನ್ಸಸ್ ಇರುತ್ತದೆ. ಈಗಾಗಲೇ ವಿಶೇಷ ವರ್ಗದ ವಿದ್ಯಾರ್ಥಿಗಳು ಕೆಲವರು ಎಕ್ಸಾಮ್ ಬರೆದಿದ್ದಾರೆ, ಅವ್ರಿಗೆ 3ನೇ ಸುತ್ತಿನಲ್ಲಿ ನೇರವಾಗಿ ಅವಕಾಶ ಕೊಡ್ತಾರಾ ಅಂತ ನೋಡಬೇಕು. ಯಾಕಂದರೆ ಕಳೆದ ವರ್ಷ 2025ನೇ ಸಾಲಿನಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಮೀಸಲಿಡಲಾಗಿತ್ತು. ಮತ್ತು ಇಲ್ಲಿ ಅದರೊಂದಿಗೆ ಏನು ಮಾಡಿದ್ರು ಅಂದರೆ ಡೈರೆಕ್ಟ್ ಆಗಿನೂ ಕೂಡ ಅಪ್ಲಿಕೇಶನ್ನ ಕಾಲ್ ಮಾಡಿದ್ರು ಕಳೆದ ವರ್ಷ. ಆದರೆ ಈ ಬಾರಿ ಹೇಗೆ ಆಗುತ್ತೆ ಅಂತ ನೋಡಬೇಕಾಗಿದೆ. ಮತ್ತು ಈಗೇನು 2ನೇ ಲಿಸ್ಟ್ ಬಿಟ್ಟಿದ್ದಾರೆ, ಆ 2ನೇ ಲಿಸ್ಟ್ನಲ್ಲಿ ಒಂದು ವೇಳೆ ಯಾರಾದರೂ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡದೇ ಹೋದರೆ ಮತ್ತೆ 4ನೇ ಸುತ್ತಿನ ಸೀಟು ಹಂಚಿಕೆಯನ್ನು ವಿಶೇಷ ವರ್ಗದ ಅಲ್ಲದವರಿಗೆ ಕರೀತಾರೆ. ಅದು ಕೂಡ ಒಟ್ಟಾರೆಯಾಗಿ ಹೇಳೋದಾದರೆ ಇಲ್ಲಿ ಜೂನ್ 25ರೊಳಗೆ ಮುಗಿಸ್ಬೇಕಾಗಿದೆ ಇಲ್ಲಿ ಅಡ್ಮಿಷನ್ ಪ್ರೊಸೆಸ್ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ನಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಾನು ಕೇಳಿದಾಗ ಈ ಮಾಹಿತಿ ತಿಳಿಸಿದರು. ಆದರೆ ಇಲ್ಲಿ ಏನು ಗೊಂದಲಗಳು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅಂದರೆ, ಇಲ್ಲಿ ಸೆಕೆಂಡ್ ಲಿಸ್ಟ್ ರಿಲೀಸ್ ಆಗಿದೆ, ಥರ್ಡ್ ಲಿಸ್ಟ್ ಯಾರಿಗೆ ಬಿಡುಗಡೆ ಆಗ್ತದೆ ಅದು ಅಂತ ಸ್ಪೆಷಲ್ ಕ್ಯಾಟಗರಿ ಅವ್ರಿಗೆ ಅಥವಾ ಕಾಮನ್ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೂ ರಿಲೀಸ್ ಆಗುತ್ತಾ ಅಂತ ನೋಡಬೇಕು. ಆದ್ದರಿಂದ ಇಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಯಾರೂ ಆಯ್ಕೆ ಆಗಿಲ್ಲ, ಸ್ವಲ್ಪ ತಾವುಗಳು ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆ ಆದಂಥ ವಿದ್ಯಾರ್ಥಿಗಳಿಗೆ ಒಂದು 4ರಿಂದ 5 ದಿನಗಳು ಕಾಲಾವಕಾಶ ಇರುತ್ತೆ ಅಡ್ಮಿಷನ್ ಮಾಡಲಿಕ್ಕೆ. ಬಟ್ ಅವರು ಯಾವುದೇ ದಿನಾಂಕವನ್ನು ಪರೀಕ್ಷಾ ಪ್ರಾಧಿಕಾರದವರು ಕೊಟ್ಟಿಲ್ಲ, ಇವತ್ತು ಕೊಡ್ಬೋದು. ಯಾಕಂದರೆ ಅವರು ಮೊನ್ನೆ ದಿನ ತಡವಾಗಿ ಅದು ರಿಲೀಸ್ ಆಗಿತ್ತು ಸೆಕೆಂಡ್ ಲಿಸ್ಟು. ಆದ್ದರಿಂದ ಇವತ್ತು ಆ ದಿನಾಂಕವನ್ನು ಅವ್ರು ಕೊಡ್ಬೋದು. ನಾನು ಕೂಡ ನೆಕ್ಸ್ಟ್ ಅಪ್ಡೇಟ್ಸ್ಗಳನ್ನು ತಿಳಿಸ್ತಾ ಹೋಗ್ತೀನಿ. ಮತ್ತು ನೋಡೋಣ 3ನೇ ಸುತ್ತಿನ ಸೀಟು ಹಂಚಿಕೆ ಯಾರಿಗೆ ಮೀಸಲಿಡ್ತಾರೋ, ಅಥವಾ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕಾಮನ್ ಆಗಿ ಒಂದೇ ಲಿಸ್ಟ್ ಮಾಡ್ತಾರಾ, ಅಥವಾ ಥರ್ಡ್ ರೌಂಡನ್ನು ವಿಶೇಷ ವರ್ಗಕ್ಕೆ ಮಾತ್ರ ಮೀಸಲಿಡ್ತಾರಾ ಅಂತ ನೋಡೋಣ. ಇಲ್ಲಿ 4th ರೌಂಡ್ ಕೂಡ ರಿಲೀಸ್ ಆಗೋ ಚಾನ್ಸಸ್ ಇರುತ್ತದೆ. ಸೊ ನೋಡೋಣ, ಎಲ್ಲರೂ ಕೂಡ ವೇಟ್ ಮಾಡಿ. ನಾನು ಕೂಡ ಈ ಬಗ್ಗೆ ಲೈವ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ಒಟ್ಟಾರೆಯಾಗಿ ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆಯಾದವರು ತಕ್ಷಣ ಅಡ್ಮಿಷನ್ ಮಾಡಿಸಿ. ನೀವು ಮಾಡಿಸ್ತಾ ಇದ್ದರೆ ಮತ್ತೆ ನಿಮ್ಮ ಬದಲಾಗಿ ಬೇರೆಯವರು ಅವಕಾಶ ಸಿಗುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದ.